ಚೆನ್ನಾಗಿದೆ. ನಂಗೆ ಆ್ಯಕ್ಚುಲಿ ಅರ್ಥ ಆಗಲಿಲ್ಲ, ಬಟ್ ಇಟ್ಸ್ ನೈಸ್. ಉತ್ತರ ಕರ್ನಾಟಕ ಭಾಷೆ ಗೊತ್ತಿರೋರಿಗೆ ಡೆಫಿನೆಟ್ಲಿ ಕನೆಕ್ಟ್ ಆಗುತ್ತೆ. ಬಟ್ ಸ್ಟಿಲ್ ಸ್ಟಾರ್ಟಿಂಗ್ ಒಂದು 10 ಮಿನಿಟ್ಸ್ ಡಿಫಿಕಲ್ಟ್ ಆಯಿತು ನಂಗೆ ಅದು ಲ್ಯಾಂಗ್ವೇಜ್ ಅರ್ಥ ಆಗೋಕ್ಕೆ. ಆಮೇಲೆ ಲೈಕ್ ಐ ವಾಸ್ ಯೂಸ್ ಟು ಇಟ್. ಕನ್ನಡ ಸಿನಿಮಾಗಳು ಬರ್ತಿರ್ತವೆ, ಅದು ಉತ್ತರ ಕನ್ನಡಕ್ಕೆ ಎಲ್ಲೋ ಕಲಾವಿದರನ್ನು ಬೆಳೆಸಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಈ ಥರದ ಸಿನಿಮಾಗಳು ನೋಡ್ಲಿಕ್ಕೆ ಏನು ಹೇಳ್ತಾರೆ ಪ್ರೇಕ್ಷಕರು? ಈ ಥರ ಸಿನಿಮಾಗಳು ಬರಬೇಕು. ಬಿಕಾಸ್ ಆ ಲ್ಯಾಂಗ್ವೇಜ್ ನೀವು ಒಂದ್ಸಲ ಕನೆಕ್ಟ್ ಆದರೆ ಮತ್ತೆ ನಿಮ್ಮ ಅದು ಇಷ್ಟಪಡ್ತೀರಾ ನೋಡೋದಕ್ಕೆ. ಈಗ ನೋಡಿದ್ರೆ ತುಂಬ ಸಾಂಗ್ಸ್ ಬಂದಿದೆ ಉತ್ತರ ಕರ್ನಾಟಕ ಬಗ್ಗೆ, ಮೂವೀಸ್ ಯಾವುದು ಬಂದಿರಲಿಲ್ಲ, ಬಟ್ ಈಗ ಬಂದಿದೆ. ಆ್ಯಂಡ್ ಒಂದು ಕನೆಕ್ಷನ್ ಇದೆ ಅನಿಮಲ್ ಜೊತೆ ಇದು ಈ ಮೂವಿಯಲ್ಲಿ. ಸೊ ಓವರ್ ಆಲ್ ಇಟ್ಸ್ ಗುಡ್. ಬಿಕಾಸ್ ನನಗೆ ಅಷ್ಟು ಕನೆಕ್ಷನ್ ಇಲ್ಲ ಅನಿಮಲ್ ಜೊತೆ. ನನ್ನ ಮಗನಿಗೋಸ್ಕರ ನಾನು ಬಂದೆ. ಹೀ ಲೈಕ್ಸ್ ಅನಿಮಲ್. ಸೊ ಅದನ್ನೇ ಅವ್ನು ಕೇಳ್ತಿದ್ದಾನೆ, ಅವ್ನ ಬರ್ಡೇಗೆ ಪಪ್ಪಿನೇ ಗಿಫ್ಟ್ ಆಗಿ ಕೊಡಬೇಕು ಅಂತ. ಬಿಕಾಸ್ ಈ ಈಸ್ ಸೋ ಕನೆಕ್ಟೆಡ್ ಟು ದ ಮೂವಿ. ಸೊ ಓವರ್ ಆಲ್ ತುಂಬ ಚೆನ್ನಾಗಿದೆ. ಪ್ರತಿ ಬಾರಿ ಉತ್ತರ ಕರ್ನಾಟಕದವ್ರ ಮಾನವೀಯತೆ ಎನ್ನುವಂಥದ್ದು ಲಾಸ್ಟ್ ಕೂಡ ಕರೆಕ್ಟ್ ಎಸ್. ಹೇಗಿತ್ತು ಅಂತ? ಅದು ಏನು ಮೂವಿಯಲ್ಲಿ ತೋರಿಸಿದಾರೋ ದಟ್ ಈಸ್ 100% ಟ್ರೂ. ಯಾಕಂದರೆ ಉತ್ತರ ಕರ್ನಾಟಕದ ಜನನೂ ಹಾಗೆ ಇದ್ದಾರೆ, ಅವ್ರ ಪ್ರೀತಿನೂ ಹಾಗೆ ಇರುತ್ತೆ. ಒನ್ಸ್ ಲೈಫ್ ಟೈಮಲ್ಲಿ ಒಂದ್ಸಲ ಹೋಗಿ ನೀವು ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಗೊತ್ತಾಗುತ್ತೆ. ಓವರ್ ಆಲ್ ಇಟ್ಸ್ ಅನ್ ವೆರಿ ಗುಡ್ ಮೂವಿ. ಆ್ಯಂಡ್ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಉತ್ತರ ಕರ್ನಾಟಕ ಭಾಷೆಗೆ ಸಪೋರ್ಟ್ ಮಾಡಿ, ಜನಕ್ಕೆ ಸಪೋರ್ಟ್ ಮಾಡಿ, ಆ್ಯಂಡ್ ಆ್ಯನಿಮಲ್ಸಿಗೆ ಸಪೋರ್ಟ್ ಮಾಡಿ. ಎಷ್ಟೊಂದು ಜನ ಇವಾಗ ಟೈಮ್ ಕೊಡೋಕ್ಕಾಗಲ್ಲ. ಸೊ ಬಟ್ ಸ್ಟಿಲ್ ಆ್ಯನಿಮಲ್ಸ್ನ ಮನೇಲಿ ಬೆಳೆಸಿ ಆ್ಯಂಡ್ ಸಪೋರ್ಟ್ ಮಾಡಿ. ಕಿಡ್ಸಿಗೆ ತುಂಬ ಕನೆಕ್ಟ್ ಆಗುತ್ತೆ ಈ ಮೂವಿ.